ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಇಬ್ಬರು ಕೂಡ ಮದುವೆ ಆಗ್ತಾರೆ. ಇಬ್ಬರು ಪ್ರೀತಿಯಲ್ಲಿ ಇದ್ದಾರೆ. ಒಪ್ಪಿಕೊಂಡ ಸಿನಿಮಾಗಳು ಮುಗಿದ ಮೇಲೆ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಇದೇ ಫೆಬ್ರವರಿ ತಿಂಗಳಿನಲ್ಲಿ ಮದುವೆ ಆಗ್ತಾ ಇದ್ದಾರೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಅಷ್ಟಕ್ಕೂ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಮದುವೆ ಆಗ್ತಾರಾ ಏನು ನೋಡೋಣ ಬನ್ನಿ. ಟಾಲಿವುಡ್ನಲ್ಲಿ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಮದುವೆ ವಿಚಾರ ಹಾಟ್ ಟಾಪಿಕ್ ಆಗಿದೆ. ಈ ಒಂದು ವಿಷಯವನ್ನ ಎಲ್ಲರೂ ಚರ್ಚೆ ಮಾಡ್ತಾನೆ ಇದ್ದಾರೆ. ಕರ್ನಾಟಕದಲ್ಲೂ ಈ ವಿಷಯ ಇದ್ದೇ ಇರುತ್ತೆ. ಮೊನ್ನೆ ಒಂದು ವಿಡಿಯೋ ವೈರಲ್ ಆಗಿತ್ತು. ಉದಯಪುರದಿಂದ ಅದ್ಯಾರೋ ವಿಡಿಯೋ ಮಾಡಿದ್ರು. ಮದುವೆ ಅಂತ ಹೇಳಿಯೇ ಬಿಟ್ರು. ಇದರಿಂದ ಎಲ್ಲರ ಕಣ್ಣು ಫೆಬ್ರವರಿ 2ರ ಮೇಲೆ ಬಿತ್ತು. ಆದ್ರೆ ಆ ದಿನ ಏನು ಆಗ್ಲೇ ಇಲ್ಲ. ಇದರ ನಡುವೆ ಮೊದಲಿನ ಡೇಟ್ ಫೆಬ್ರವರಿ 26ಕ್ಕೇನೆ ಎಲ್ರು ಕಾಯ್ತಾ ಇದ್ದಾರೆ. ಈ ಡೇಟ್ ನ ಇನ್ನಷ್ಟು ಮಾಹಿತಿ ಇಲ್ಲಿದೆ ನೋಡಿ. ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಮದುವೆ ಆಗ್ತಾರೆ. ಫೆಬ್ರವರಿ 2ಕ್ಕೆ ಅಂತ ಇತ್ತು. ಆದ್ರೆ 2ರಂದು ಮದುವೆ ಆಗಿಲ್ಲ. ಇದೀಗ ಫೆಬ್ರವರಿ 26ಕ್ಕೆ ಮದುವೆ ಆಗ್ತಾರೆ ಅನ್ನುವಂಥ ವಿಚಾರ ಟಾಲಿವುಡ್ ನಲ್ಲಿ ಚರ್ಚೆ ಆಗ್ತಾ ಇದೆ. ಎಲ್ಲರಿಗೂ ಇವರ ಮದುವೆ ಬಗ್ಗೆ ಕುತೂಹಲ ಜಾಸ್ತಿನೇ ಇದೆ. ಆದ್ರೆ ಪಕ್ಕಾ ಡೇಟ್ ಬಹುತೇಕರಿಗೆ ತಿಳಿದೇ ಇಲ್ಲ. ಹಾಗೆ ಇವರು ಲವ್ ಅಲ್ಲಿದ್ದಾರೆ. ಇವರು ಮದುವೆನೂ ಆಗ್ತಾರೆ ಎನ್ನುವ ಮಾತೇ ಇದೆ. ರಶ್ಮಿಕಾ ಮಂದಣ್ಣ ಮದುವೆ ವಿಚಾರ ಕೇಳಿದ್ರೆ ಸ್ಮೈಲ್ ಮಾಡ್ಕೊಂಡೇ ಹೋಗ್ತಾರೆ. ಇತ್ತೀಚಿನ ಒಂದು ಸಂದರ್ಶನದಲ್ಲಿ ರಶ್ಮಿಕಾ ಇರೋ ವಿಷಯವನ್ನ ಅಷ್ಟೇ ಪರೋಕ್ಷವಾಗಿ ಹೇಳಿದಂತೇನೂ ಇತ್ತು. ಕಳೆದ 4 ವರ್ಷದಿಂದಲೂ ಈ ವಿಷಯ ಹರಿದಾಡುತ್ತಲೇ ಇದೆ. ಆದ್ರೆ ಇದನ್ನ ಹೇಳುವ ಸಮಯದಲ್ಲಿ ಪಕ್ಕಾ ಹೇಳ್ತೇನೆ ಅಂತಲೂ ಹೇಳ್ಕೊಂಡಿದ್ದಾರೆ. ಈ ಒಂದು ಪ್ರಶ್ನೆಗೂ ರಶ್ಮಿಕಾ ಆ ದಿನ ಏನೂ ಹೇಳ್ಕೊಂಡಿಲ್ಲ. ಸುದ್ದಿಗಳು ಇರ್ತವೆ ಬಿಡಿ ಅನ್ನುವ ರಿಯಾಕ್ಷನ್ ರಶ್ಮಿಕಾ ಮಾತುಗಳಲ್ಲಿ ಇತ್ತು. ಆದ್ರೆ ಸಂದರ್ಶನ ಮಾಡ್ತಾ ಇದ್ದ ಪತ್ರಕರ್ತೆಗೆ ನಂತರ ಹೇಳುವೆ, ಆಫ್ ದಿ ರೆಕಾರ್ಡ್ ಹೇಳುವೆ ಅಂತಲೇ ಹೇಳಿರೋದು ಇದೆ. ಆ ಸಮಯದಲ್ಲಿ ಆಫ್ ದಿ ರೆಕಾರ್ಡ್ ರಶ್ಮಿಕಾ ಮಂದಣ್ಣ ಏನೆಲ್ಲ ಹೇಳಿದ್ರು ಅನ್ನೋದು ಗೊತ್ತಾಗ್ಲೇ ಇಲ್ಲ ನೋಡಿ. ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಮದುವೆ ನಡೀತಾ ಇದೆ. ಹೈದರಾಬಾದಲ್ಲಿ ರಿಸೆಪ್ಷನ್ ಇರುತ್ತೆ. ಅದು ಅದ್ದೂರಿಯಾಗೇ ನಡೆಯುತ್ತೆ ಅನ್ನೋದೇ ಆಗಿದೆ. ಒಟ್ಟಾರೆ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮದುವೆ ವಿಷಯ ಸದ್ಯದ ಇಂಟ್ರೆಸ್ಟಿಂಗ್ ವಿಷಯವೇ ಆಗಿದೆ. ಸೋಷಿಯಲ್ ಮೀಡಿಯಾ ಸೇರಿದಂತೆ ಇತರ ಮಾಧ್ಯಮಗಳಲ್ಲೂ ಈ ಮ್ಯಾಟರ್ ಹೆಚ್ಚು ಗಮನ ಸೆಳೀತಾ ಇದೆ. ಇನ್ನುಳಿದಂತೆ ತಮ್ಮ ಮದುವೆ ಬಗ್ಗೆ ವಿಜಯ್ ದೇವರಕೊಂಡ ಆಗ್ಲಿ ರಶ್ಮಿಕಾ ಮಂದಣ್ಣ ಆಗ್ಲಿ ಎಲ್ಲೂ ಅಧಿಕೃತವಾಗಿ ಏನು ಹೇಳ್ಕೊಂಡಿಲ್ಲ ಅಂತಲೇ ಹೇಳ್ಬೋದು.